ನಮಸ್ಕಾರ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಡೇ ಒನ್ ಆಫ್ ದ ಆಕ್ಷನ್ RCB ಯಾವ ಥರ ಮಾಡ್ತು ನನ್ನ ಅನಾಲಿಸಿಸ್ ಪ್ರಕಾರ, ನಾನು ನೋಡಿರೋ ಪ್ರಕಾರ RCB ಚೆನ್ನಾಗಿ ಮಾಡ್ದ ಚೆನ್ನಾಗಿ ಮಾಡಿಲ್ವ ಆಕ್ಷನ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮಗ್ಗ. ಚೆನ್ನಾಗಿ ಮಾಡಿದೆ. ನಮ್ಮ ಹುಡುಗರೆಲ್ಲ ಹಾಕೊಂಡು ಉಗಿತಾ ಇರ್ತಾರೆ ಆಲ್ರೆಡಿ ಕಾಮೆಂಟ್ ಸೆಕ್ಷನಲ್ಲಿ, ಅವನ ಅಜ್ಜಿ ಪಿಂಡ ಏನು ಗುರ್ರು ಹಿಂಗೆ ಮಾಡೋರು ಆಕ್ಷನ್ನ ಅಂತ. ಮಾರ್ಕಿ ಲಿಸ್ಟು 12 ಜನದ ಲಿಸ್ಟು ಏನಿತ್ತು ಅಲ್ಲೇ ನಾವು ಒಂದು 2-3 ಜನ ತಗೊಂತೀವಿ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದರೆ ನಾವು ಅಂದ್ಕೊಂಡಿದ್ದು ನಮಗಿದ್ದಂಥ ಪೋಸ್ಟ್ ವ್ಯಾಲ್ಯೂ 83 ಕೋಟಿ. ಪಂಜಾಬ್ ಕಿಂಗ್ಸ್ ಆದಮೇಲೆ ನಮ್ಮದೇ ನಂತರ ಇದ್ದಿದ್ದು. ಪಂಜಾಬ್ ಕಿಂಗ್ಸ್ ಏನೋ ಬೇಟೆ ಆಡಿದ್ರು ಮಾರ್ಕಿ ಲಿಸ್ಟಲ್ಲಿ, ಬಟ್ ನಾವು ಬೇಟೆ ಆಡಲಿಲ್ಲ. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕೆಂದರೆ ನಾವು ಅಂದ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇನು ಅಂತಂದರೆ KL ರಾಹುಲ್, ರಿಷಬ್ ಪಂತ್ ಅಥವಾ ಶ್ರೇಯಸ್ ಅಯ್ಯರ್ 3 ಜನದಲ್ಲಿ ಒಬ್ಬರಾದ್ರೂ ಪಕ್ಕನ RCBಗೆ ಬಂದೇ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ನಾವಿದ್ವಿ. ಇನ್ಫ್ಯಾಕ್ಟ್ ಇಬ್ಬರು ಬಂದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಆ ಥರ ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ರೆ ನಾವು ಇವ್ರು ನೋಡಿದ್ರೆ ಈ ಥರ ಮಾಡ್ಬಿಟ್ರಲ್ಲ ಆಗೋರು. ಒಟ್ಟಲ್ಲಿ ಒಬ್ಬರಂತೂ ಪಕ್ಕಾ ಬಂದೇ ಬರ್ತಾರೆ. ಈ 3 ಜನದಲ್ಲಿ ಒಬ್ಬರಂತೂ ಪಕ್ಕಾ ಬಂದೇ ಬರ್ತಾರೆ. ಇವರು ಸಿಕ್ಕಾಪಟ್ಟೆ ಮಾರ್ಕಿ ಪ್ಲೇಯರ್ಸ್ಗಳು. ಸೊ ಇವ್ರನ್ನಂತೂ ಪಕ್ಕ ತಗೊಳ್ಳೇಬೇಕು RCB ಅಂತ ಅನ್ಕೊಂಡು ಕೂತ್ಕೊಂಡಿದ್ರೆ, RCB ನಮಗೆ ಮೇಯ್ನಾಗಿ ಹೊಡ್ತಾ ಕೊಟ್ಟಿದ್ದಲ್ಲಿ ಅನ್ನೋದು ಮಾರ್ಕಿ ಲಿಸ್ಟಲ್ಲೇ. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಬಿಟ್ರು. ಬಿಡ್ ಮಾಡೋದಿಲ್ಲ ಅಂತಲ್ಲ, ರಾಹುಲ್ಗೂ ಬಿಡ್ ಮಾಡಿದ್ರು, ಅವ್ರಿಗೂ ಬಿಡ್ ಮಾಡಿದ್ರು, ಇವ್ರಿಗೂ ಬಿಡ್ ಮಾಡಿದ್ರು, ಎಲ್ಲರಿಗೂ ಬಿಡ್ ಮಾಡ್ಕೊಂಡು ಕೂತ್ಕೊಂಡಿದ್ರು, ಬಟ್ ತಗೊಳ್ಳಿಲ್ಲ ಅಷ್ಟೇನೆ. ಸೊ ಸೀನ್ ನೆಟ್ಗಾಗೋಗ್ಬಿಡ್ತು ನಮ್ಮ RCBದು. ಮಾರ್ಕಿ ಲಿಸ್ಟಲ್ಲೇ 53 ಕೋಟಿ ಅಪ್ರಾಕ್ಸಿಮೇಟ್ಲಿ ಇವ್ರು ಖರ್ಚು ಮಾಡಿದರೆ, ನಾವು 30.65 ಕೋಟಿನ ಇಟ್ಕೊಂಡಿದ್ದಾರೆ. ತೊಗೊಂಡಿರುವಂಥದ್ದು 6 ಜನಕ್ಕೆ 53 ಕೋಟಿ ಅರೌಂಡ್ ಖರ್ಚು ಮಾಡಿದ್ದಾರೆ. ಸೊ ತೊಗೊಂಡಿರುವಂಥ ಪ್ಲೇಯರ್ಸ್ಗಳು ಬಂದು ವಿರಾಟ್ ಕೊಹ್ಲಿ ಇದ್ದಾರೆ, ರಜತ್ ಪತಿದಾರ್ ಆ್ಯಂಡ್ ಯಶ್ ದಯಾಳ್ 3 ಜನ ರಿಟೈನ್ ಮಾಡ್ಕೊಂಡ್ರು ಅಂತಂದರೆ. ಲಿಯಮ್ ಲಿವಿಂಗ್ಸ್ಟೋನ್ ಇದ್ದಾರೆ, 8.50 ಕೋಟಿ ಕೊಟ್ಟರು. ಜಿತೇಶ್ ಶರ್ಮಾಗೆ 11 ಕೋಟಿ ಕೊಟ್ಟರು. ಜಾಶ್ ಹೈಸಲ್ವುಡ್ಗೆ 12.5 ಕೋಟಿ ಕೊಟ್ಟರು. ಫಿಲ್ ಸಾಲ್ಟಿಗೆ 11.5 ಕೋಟಿ ಕೊಟ್ಟರು. ಸುಯಾಶ್ ಶರ್ಮಾಗೆ 2.60 ಕೋಟಿ ಕೊಟ್ಟರು. ಆಮೇಲೆ ರಸಿಕ್ ದಾರ್ ಸಲಾಮ್ಗೆ ಕೊಟ್ಟಿದ್ದು ಎಷ್ಟು ಕೊಟ್ಟಿದ್ದು 7 ಕೋಟಿ, ಎಲ್ಲ 6 ಕೋಟಿ ಎಲ್ಲ ಬಾಯಲ್ಲೇ ಇದೆ. ಕೊಟ್ಟಂಥ ಕೋಟಿಗಳು ಕೋಟಿ ದಾನ ಮಾಡಿಬಿಟ್ರು. ಹಂಗೇನೆ ಇಲ್ಲಿ ಬೆಸ್ಟ್ ಪಿಕ್ ಯಾವುದು ಅಂದರೆ ಸುಯಾಶ್ ಶರ್ಮಾ ಅಂತ ಹೇಳ್ತೀನಿ. ಯಾಕಂದರೆ ಅದು ಒಂಥರ ಸ್ಟೀಲ್ ಪಿಕ್ಕು 2.60 ಕೋಟಿಗೆ. ವರ್ಸ್ಟ್ ಪಿಕ್ ಥರ ಯಾವುದೂ ಇಲ್ಲಿ ಕಾಣಿಸ್ತಿಲ್ಲ. ವರ್ಸ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ, ಯಾವುದೇ ಪ್ಲೇಯರ್ ವರ್ಸ್ಟ್ ಏನಲ್ಲ. ರಸಿಕು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ನನಗೆ ಅಷ್ಟೊಂದು ಸ್ಟ್ಯಾಟ್ಸ್ ಗೊತ್ತಿರಲಿಲ್ಲ ಅವ್ರದ್ದು. ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ. ಬಟ್ 6 ಕೋಟಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದು ಬಿಡ್ತು ಅಂತಂದರೆ ಇನ್ನು ಯಾವುದೇ ಪಿಕ್ ಇಲ್ಲಿ ಮಾಡಿರೋಂಥದ್ದು RCB ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ. ಜಾಶ್ ಹೈಸಲ್ವುಡ್ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರು. ಜಿತೇಶ್ ಶರ್ಮಾ ಕೂಡ ಒಳ್ಳೆ ಬ್ಯಾಟರು, ಬಟ್ ಪ್ರೈಸ್ ಅಂತೂ ಖಂಡಿತ ಜಾಸ್ತಿ ಆಯಿತು. 11 ಕೋಟಿ ಅವರಿಗೆ ಸೀರಿಯಸ್ಲಿ ವರ್ತಿಲ್ಲ. ಬಿಡ್ ಮಾಡಿದ್ದು ಎಷ್ಟು 6 ಕೋಟಿಗೋ 7 ಕೋಟಿಗೋ ಬಿಡ್ ಮಾಡಿ ತಗೊಂಡಿದ್ರು. ಒಂದೇ ಸಲ ಅರೌಂಡ್ 4-5 ಕೋಟಿನ ಟಕ್ಕನಾಗಿ ಎಗರಿಸ್ಬಿಟ್ರು. ಇವ್ರ ವಿಚಾರದಲ್ಲೂ ಅಷ್ಟೇ, ರಸಿಕ್ ವಿಚಾರದಲ್ಲೂ ಅಷ್ಟೇ 4 ಕೋಟಿ ಟಕ್ಕನಾಗಿ ಎಗರಿಸ್ಬಿಟ್ರು. 2 ಕೋಟಿಗೆ ತೊಗೊಂಡಿದ್ರು, 6 ಕೋಟಿ ಅಂತ ಡೈರೆಕ್ಟಾಗಿ ಫೈನಲ್ ಬಿಡ್ನ ಹೇಳ್ಬಿಟ್ರು. ಲಿಯಮ್ ಲಿವಿಂಗ್ಸ್ಟೋನ್ ಎಲ್ಲ ಪಿಕ್ಗಳು ಕೂಡ ನನಗೇನೋ ಕನ್ವಿನ್ಸಿಂಗ್ ಆಗಿರೋದು ಚೆನ್ನಾಗೇನೆ ಇದೆ. ಇವಾಗ ತೊಗೊಂಡಿರುವಂಥ 50 ಕೋಟಿ ಕೊಡುವಂಥ ವರ್ತ 30 ಕೋಟಿ 30.60 ಕೋಟಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಈ 6 ಪಿಕ್ಗಳಿಗೆ 50 ಕೋಟಿ ಕೊಡುವಂಥ ವರ್ತ ಅಂತ ಹೇಳಿದ್ರೆ ಖಂಡಿತ ಅಷ್ಟೊಂದು ವರ್ತ ಅಂತ ಅನ್ಸೋದಿಲ್ಲ. 50 ಕೋಟಿ ಕೊಡೋಷ್ಟು 6 ಜನಕ್ಕೆ 50 ಕೋಟಿ ಕೊಡೋಷ್ಟು ಇಲ್ಲಿ ಏನೋ ಅಂಥ ಪುಡಾಂಗ್ ಥರ ಏನು ಕಾಣಿಸ್ತಿಲ್ಲ. ಫಿಲ್ ಸಾಲ್ಟ್ ಒಬ್ಬರು ದೊಡ್ಡ ಪುಡಾಂಗ್ ಥರ ಕಾಣಿಸ್ಬೋದು ಇಲ್ಲಿ. ಲಿಯಮ್ ಲಿವಿಂಗ್ಸ್ಟೋನ್ ಎಲ್ಲ ಒಂದು ಜಮಾನ್ದಲ್ಲಿ ಪುಡಾಂಗ್ಗಳಲ್ಲೇ. ಜಾಶ್ ಹೈಸಲ್ವುಡ್ ಕೂಡ ಜಮಾನ್ದಲ್ಲಿ ಪುಡಾಂಗೇನೆ. ಸೊ ಓಕೆ, ಒಂದು ರೇಂಜಿಗೆ ಮಾಡಿದ್ರೆ ಆಕ್ಷನ. ಬಟ್ ನಾವು ಅನ್ಕೊಂಡಂಥ ಆಕ್ಷನ್ನ, RCB ಫ್ಯಾನ್ಸ್ಗಳು ಅಂದ್ಕೊಂಡಂಥ ಆಕ್ಷನ್ನ ಖಂಡಿತ RCB ಅಂತೂ ಮಾಡಿಲ್ಲ. RCB ಡಿಫ್ರೆಂಟ್ ಸ್ಟ್ರಾಟಜಿಲೇನೋ ಆಕ್ಷನ್ ಮಾಡಿದೆ ಅಂತ ಹೇಳಬೇಕು. ಮಿಕ್ಕಿರೋವಂಥದ್ದು 16 ಅವೈಲೇಬಲ್ ಸ್ಲಾಟು ಮಗ. 16 ಅವೈಲೇಬಲ್ ಸ್ಲಾಟಲ್ಲಿ 5 ಅವೈಲೇಬಲ್ ಸ್ಲಾಟ್ ಇದೆ ಓವರ್ಸೀಸ್ ಪ್ಲೇಯರ್ಗಳಿಗೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಈ 3 ಜನದಲ್ಲಿ ಯಾರಾದರೂ ಒಬ್ರು ಬರ್ತಾರೆ ಅಂತ. 3 ಜನ ಯಾರು ಅಂತ ನಿಮಗೆ ಹೇಳಿದೆ. ಸೊ 3 ಜನದಲ್ಲಿ ಯಾರಾದರೂ ಒಬ್ರು ಬಂದಿತ್ತು ಅಂತಂದರೆ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರೋದು ಚೆನ್ನಾಗಿರೋದು. ಅದೊಂಥರ ಫೀಲ್ ಗುರು. 3 ಜನದಲ್ಲಿ ಯಾರೋ ಒಬ್ರು ತೊಗೊಂಡ್ಬಿಟ್ರು ಅಂತಂದರೆ ಇಲ್ಲಾಗಿರೋ ಏನೋ ಮಾಡಿದ್ರು ಆಕ್ಷನಲ್ಲಿ ಅಂತ ಅನ್ಸೋದು. ಬಟ್ ಇವಾಗ ಏನೂ ಮಾಡಿಲ್ಲ ಅಂತ ಚೆನ್ನಾಗಿರೋ ಪ್ಲೇಯರ್ಸ್ಗಳನ್ನ ತಗೊಂಡಿದ್ದಾರೆ, ಬಟ್ ಏನೂ ಮಾಡಿಲ್ಲ ಅಂತ ಅನ್ನಿಸ್ತಿದ್ದು ಆಕ್ಷನಲ್ಲಿ. ಆ 3 ಜನದಲ್ಲಿ ಯಾರಾದರೂ ಒಬ್ರು ಬೇಕಿತ್ತು. ರಿಷಬ್ ಪಂತೋ ಅಥವಾ ಶ್ರೇಯಸ್ ಅಯ್ಯರೋ ಅಥವಾ KL ರಾಹುಲ್ ಮೇಯ್ನಾಗಿ ಬೇಕಿತ್ತು ನಮ್ಮ RCBಗೆ. ಸ್ಟೀಲ್ ಪಿಕ್ಕು 14 ಕೋಟಿಗೆ ಬಿಟ್ಕೊಂಡು ಕೂಟಿದ್ರಲ್ಲ ಇವ್ರು. ಅದೇನೇ ಬಿಲ್ಡ್ ಮಾಡ್ಬೋದು ಟೀಮ್ನ, ಅದೇನೇ ಪಿಕ್ ಮಾಡ್ಬೋದು. KL ರಾಹುಲ್ನ ಇವ್ರು ತೊಗೊಂಡಿಲ್ವಲ್ಲ, ಇದು RCB ಫ್ಯಾನ್ಸ್ಗಳಿಗೆ ಖಂಡಿತ ಇದು ಸಿಕ್ಕಾಪಟ್ಟೆ ದೊಡ್ಡ ಅಲ್ಟ ಆಗಿದೆ. ಈ ಒಂದು ಚಾನ್ಸ್ ಇತ್ತು ನಮ್ಮ RCBಗೆ. ಇದೇ ಒಂಥರ ಲಾಸ್ಟ್ ಚಾನ್ಸ್ ಇತ್ತು ನಮ್ಮ RCBಗೆ, KL ರಾಹುಲ್ನ RCBಗೆ ತರ್ಸೋದಕ್ಕೆ. ಸೊ ಇದನ್ನ ಬಿಟ್ಕೊಂಡು ಕೊಟ್ರಲ್ಲ, ಅಷ್ಟು ಈಸಿಯಾಗಿ ಬಿಟ್ಕೊಂಡು ಕೊಟ್ರಲ್ಲ. 10 ಕೋಟಿ ಮಗ, 10.75 ಕೋಟಿಗೆ ಬಿಡ್ನ ನಿಲ್ಲಿಸ್ತಾರೆ KL ರಾಹುಲ್ಗೆ. ಇಲ್ಲಿ ನೋಡ್ತು ಅಂತಂದರೆ 11 ಕೋಟಿ ಜಿತೇಶ್ ಶರ್ಮಾಗೆ ಡೈರೆಕ್ಟ್ ಬಿಡ್ ಹೊಡಿತಾವ್ರೆ. ಜಿತೇಶ್ ಶರ್ಮಾ ಇಲ್ಲಿ KL ರಾಹುಲಲ್ಲಿ ತಲೆಯಲ್ಲಿ ಏನಿದೆ ನನ್ನ ಮಕ್ಕಳಿಗೆ ಗೊತ್ತಾಗ್ತಿಲ್ಲ ನನಗೆ. ಅಲ್ಲಾಗರೋ ಸೀರಿಯಸ್ಲಿ 10.75 ಕೋಟಿಗೆ ಬಿಡ್ಡನ್ನು ನಿಲ್ಸೋ ಥರನ ಇದ್ದಾರೆ KL ರಾಹುಲ್ ಅವರು. ನಾವು ಎಕ್ಸ್ಪೆಕ್ಟೆಡ್ ಏನು ನನ್ನ ಮಕ್ಕಳು ಮಾಕ್ ಆಕ್ಷನ್ ಹೊಡೆದಿದ್ದು ಯಾಕಂದ್ರೆ 30 ಕೋಟಿ ರೇಂಜಿಗೆಲ್ಲ ಹೊಡೆದಿದ್ರು ಮಾಕ್ ಆಕ್ಷನ್ಗಳಲ್ಲಿ, ಇವ್ರದೇ ಮಾಕ್ ಆಕ್ಷನ್ಗಳಲ್ಲಿ.
ಇಲ್ಲಿ ನೋಡ್ತು ಅಂದರೆ ಬಂದ್ಬಿಟ್ಟು 10.75 ಕೋಟಿಗೆ ಬಿಡ್ಡನ್ನು ನಿಲ್ಲಿಸ್ತಾವ್ರೆ. ಚಿಲ್ಲರೆ ಅಂತ ಅನ್ಸಲ್ವಾ ಇದು? ಜಿತೇಶ್ ಶರ್ಮಾಗೆ 11 ಕೋಟಿ ಡೈರೆಕ್ಟ್ ಬಿಡ್ ಫೈನಲ್ ಬಿಡ್ನ ಸೆಟಲ್ ಮಾಡ್ತಾ ಇದ್ದಾರೆ. ಸೀರಿಯಸ್ ನಂಗೆ ಇದು ಚಿಲ್ಲರೆ ಬುದ್ಧಿ ಅಂತ ಅನ್ನಿಸ್ತು ಮಗ. ಅದು KL ರಾಹುಲ್ಗೆ ಮಾಡಿದಂಥ ಅವಮಾನ ಅಂತ ಅನ್ನಿಸ್ತು ನಮ್ಮ RCB ಕಡೆಯಿಂದ. 14 ಕೋಟಿಗೆ ಹೋಗಿರ್ಬೋದು, ಚೀಪಾಗಿನೇ ಸಿಕ್ಕಿದ್ರೆ ಡೆಲ್ಲಿ ಕ್ಯಾಪಿಟಲ್ ಸ್ಟೀಲ್ ಅಂತ ಅನ್ಕೊಂಡಿರ್ತಾರೆ. ಪಕ್ಕ ಇದೊಂಥರ ದೇಪ್ಕೊಂಡ್ ಮುಂದೆ ಗುರು ಅಂತ ಅನ್ಕೊಂಡಿರ್ತಾರೆ. KL ರಾಹುಲ್ಗೆ ಲಿಟ್ರಲಿ RCB ಮಾಡಿದ್ದು ಒಂಥರ ಅವಮಾನ ಮಾಡ್ದಂಗೆ ಇತ್ತು. ಈ ಥರ ಮಾಕ್ ಆಪ್ಷನ್ಗಳಲ್ಲೆಲ್ಲ ಪಿಕ್ ಮಾಡಿದ್ದೀವಿ ಅಂತೆಲ್ಲ ಫುಲ್ಲು ಹೈಪ್ ಮಾಡಿಬಿಟ್ಟು ಈ ರೇಂಜಿಗೆ ಇವ್ರು ಬಿಡಿಂಗ್ನ ಮಾಡ್ತಾರೆ ಅಂದರೆ 10.75 ಕೋಟಿಗೆ ಬಿಡಿಂಗ್ನ ಎಂಡ್ ಮಾಡ್ತಾರೆ ಅಂತಂದರೆ. ಆ್ಯಂಡ್ ವೆಂಕಟೇಶ್ ಅಯ್ಯರು 23.50 ಕೋಟಿಗೆ ಬಿಡ್ ಮಾಡ್ತಾರೆ ಹೋಗ್ಬಿಟ್ಟು. 23.50 ಕೋಟಿ KL ರಾಹುಲ್ಗೆ 10.75 ಕೋಟಿ. ನನ್ನ ಮಕ್ಕಳ ತಲೆಯಲ್ಲಿ ಏನರೋ ಇದೆ ನಿಮಗೆ. ವೆಂಕಟೇಶ್ ಅಯ್ಯರು ಜಸ್ಟ್ ಬ್ಯಾಟರ್ ಅಷ್ಟೇ. ಹೌದು, ಮಿಡ್ಲ್ ಆರ್ಡರ್ಲು ಆಡ್ತಾರೆ, ಓಪನಿಂಗ್ಸ್ ಆರ್ಡರ್ಲು ಆಡ್ತಾರೆ, ಫ್ಲೆಕ್ಸಿಬಿಲಿಟಿ ಇದೆ. KL ರಾಹುಲ್ಗೂ ಇದೆ ಆ ಥರ ಫ್ಲೆಕ್ಸಿಬಿಲಿಟಿ. ವಿಕೆಟ್ ಕೀಪಿಂಗ್ನು ಕೂಡ ಮಾಡ್ತಾರೆ. ಅಪ್ಪ ನನ್ನ ಮಕ್ಕಳು ಮಾಡಿದ ಆ್ಯಕ್ಷನ್ ನೋಡ್ಬಿಟ್ಟೇನೆ ಸೈಕ್ ಆಗೋಗ್ಬಿಡ್ತು. ಯಾರ್ಯಾರಿಗೋ ಬಿಡ್ ಮಾಡ್ತಾವ್ರಿ, ಎಷ್ಟೆಷ್ಟೋ ಬಿಡ್ ಮಾಡ್ತಾವ್ರು ಹೋಗ್ಬಿಟ್ಟು ತಗೊಂಡೋಗಿ. ಅಲ್ಲಿ ರಬಾಡ ಇದ್ರು, ರಬಾಡ ಆರಾಮಾಗಿ ಸಿಕ್ಕಿದ್ರು, ರಬಾಡನೇ ತಗೋಬೋದಾಗಿತ್ತು ಇವರು. ಅರೌಂಡ್ ಎಷ್ಟು 10.75 ಕೋಟಿಗೆ ಹೋಗಿದ್ದು ರಬಾಡ. ಚಾಲ್ ಬಿಡಿ, ಚಾಲಿಗೆ ಜಾಸ್ತಿ ಆಯಿತು. ಚಾಲ್ನ ತೊಗೋಬೇಕು ಅಂತ ನಾನು ಹೇಳ್ತಿಲ್ಲ. 18 ಕೋಟಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಚಾಲ್ಗೆ. ಅಟ್ಲೀಸ್ಟ್ ಬಿಡ್ ಮಾಡ್ಬೋದಾಗಿತ್ತು, ಬಿಡ್ ಒಂದು ರೇಂಜಿಗೆ ಮಾಡ್ಬೋದಾಗಿತ್ತು, ಅದು ಕೂಡ ಮಾಡಲಿಲ್ಲ RCB. ಅಲ್ಲಾಗರು ಇವ್ರು ಇಟ್ಕೊಂಡಿದ್ದು 83 ಕೋಟಿ ಪರ್ಸ್ ವ್ಯಾಲ್ಯೂ. ಇವ್ರಿಗಿಂತ ಚಿಕ್ಕ ಪರ್ಸ್ ವ್ಯಾಲ್ಯೂ ಇಟ್ಕೊಂಡಿದ್ದಂಥ ಟೀಮ್ಗಳೆಲ್ಲ ಸಾಕಾಗಿರೋಂಥ ಪ್ಲೇಯರ್ಸ್ಗಳನ್ನ ಎತ್ತಾಕೊಂಡಿದ್ದಾವೆ. ಒಂಥರ ಅವರೇ ಒಂದು ರೇಂಜಿಗೆ ಹೆವಿ ಹೋಗ್ತಾ ಇದ್ದಾರೆ ಇವರು. KKR ನೋಡಿ ಎಷ್ಟು ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹಂಗೆ ನುಗ್ತಾವ್ರು, ಹಂಗೇನೆ ಬೇಕೇ ಬೇಕು ಈ ಪ್ಲೇಯರು ಅಂತ. ಬಟ್ ಇವ್ರು ಬೇಕೇ ಬೇಕು ಅಂತ ನುಗ್ಗಲೇ ಇಲ್ಲ ಅಲ್ಲಿ. ಅದೇ ವೆಂಕಟೇಶ್ ಅಯ್ಯರಿಗೆ ನುಗ್ಗಿದ್ರು ಬೇಕೇ ಬೇಕು ಅಂತ. ಏನು ತಲೆಗೆ ಚಚ್ಕೋಬೇಕು ಗುರು. KL ರಾಹುಲ್ ಇಲ್ಲ, ಇಷ್ಟು ಪೋಸ್ಟ್ ವ್ಯಾಲ್ಯೂ ಇಟ್ಕೊಂಡ್ರು. ರಿಷಬ್ ಪಂತ್ ಇಲ್ಲ, ಜಾಸ್ ಬಟ್ಲರ್ ಇಲ್ಲ, ಶ್ರೇಯಸ್ ಅಯ್ಯರ್ ಇಲ್ಲ, ಚಹಲ್ ಇಲ್ಲ, ಶಮ್ಮಿ ಇಲ್ಲ, ಸ್ಟಾರ್ಕ್ ಇಲ್ಲ, ಯಾರೂ ಇಲ್ಲ. ಇವರು 83 ಕೋಟಿ ಪೋಸ್ಟ್ ವ್ಯಾಲ್ಯೂ ಇಟ್ಕೊಂಡು ಏನು ಪ್ರಯೋಜನ ಬಂತು ಅಂತ ಅನಿಸ್ಬಿಟ್ಟಿತ್ತು ನಮ್ಮ RCB ಫ್ಯಾನ್ಸ್ಗಳಿಗೆ. ತೊಗೊಂಡಿರೋ ಪಿಕ್ಸ್ ಬಗ್ಗೆ ನನಗೇನು ಅಜೀಬ್ ಅಂತ ಅನ್ನಿಸ್ತಿಲ್ಲ. ಬಟ್ ಆದರೂ ಇನ್ನೂ ಬೇಕಾಗಿತ್ತು. ಇನ್ನೂ ಸುಮಾರು ಪ್ಲೇಯರ್ಸ್ಗಳು, ಸಖತ್ತಾಗಿರೋವಂಥ ಪ್ಲೇಯರ್ಸ್ಗಳು, ನಮ್ಮ RCBಗೆ ಎಫೆಕ್ಟಿವ್ ಆಗಿ ಆಡೋವಂಥ ಪ್ಲೇಯರ್ಸ್ಗಳನ್ನ RCB ಬಿಟ್ಟಿದ್ದಾರೆ. ವಿಜಯ್ ಕುಮಾರ್ ವೈಶಾಖಿಗೆ 1.75 CRಗೆ ಹೋಗ್ತಿದ್ರು ಅವರು. ಅದನ್ನು ಕೂಡ ಬಿಡ್ ಮಾಡಿ ತೊಗೊಂಡಿಲ್ಲ. ಬಿಡ್ ಮಾಡೋದಿರಲಿ, ಇವರು RTM ಕಾರ್ಡ್ ಇತ್ತು, RTM ಕಾರ್ಡ್ನು ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬಿಟ್ರು. ಈ ಕಡೆ ನೋಡ್ತು ಅಂತಂದರೆ ರಸಿಕ್ದಾರ್ಗೆ ವಿಜಯ್ ಕುಮಾರ್ ವೈಶಾಖಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ RCBಗೆ. ಇವ್ರು ನೋಡ್ತಾರೆ ರಸಿಕ್ದಾರ್ನ ಹಿಡ್ಕೊಂಡ್ರು, ಹೋಗ್ಬಿಟ್ಟು 6 ಕೋಟಿ ಕೊಟ್ಬಿಟ್ರು. ಸೀರಿಯಸ್ಲಿ ಏನು ಹೇಳಬೇಕು ನಮ್ಮ RCBಗೆ. ಅಲ್ಲಿ ಇವರಿಗೆ ಕರುಣಾಯರ್ ಬಂದರು, ಕರುಣಾಯರ್ 30 ಲಕ್ಷ ಬೇಸ್ ಪ್ರೈಸ್ನ ಇಟ್ಕೊಂಡಿದ್ರು, 30 ಲಕ್ಷಕ್ಕೆ ಬಿಡ್ ಮಾಡಿದ್ರು. ಆಮೇಲೆ ಯಾರೋ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಕಾಣಿಸುತ್ತೆ, ಅವ್ರು ಬಂದಿದ್ದು ಯಾರು ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೋ ಅವರು ಬಂದರು ಅನಿಸುತ್ತೆ. 50 ಲಕ್ಷಕ್ಕೆ ಬಿಡ್ ಮಾಡಿದ್ರು, ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಏನು ಶಾಸ್ತ್ರಕ್ಕೆ ಬಿಡ್ ಮಾಡ್ತೀರಾ ಈ ಕರ್ನಾಟಕ ಪ್ಲೇಯರ್ಸ್ಗಳಿಗೆ? ಏನೋ ಇನಿಷಿಯಲ್ ಬಿಡ್ಡಾಗಿ ತೋರಿಸ್ತಾರೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ. ಏನು ಅಂತಲೂ ಗೊತ್ತಾಗ್ತಿಲ್ಲ ನಮ್ಮ RCB ಮೈಂಡ್ ಸೆಟ್ಟು. ಕರ್ನಾಟಕ ಪ್ಲೇಯರ್ಸ್ಗಳನ್ನ ಅದೇ ಶಾಸ್ತ್ರಕ್ಕೋಸ್ಕರ, ಅದೇ ಹಬ್ಬಗಳಿಗೆ ಶುಭಾಶಯಗಳನ್ನ ಹೇಳೋದಕ್ಕೋಸ್ಕರ ನಿಲ್ಲಿಸ್ಕೊಂತಾರಲ್ಲ, ಅದಕ್ಕೋಸ್ಕರ ಬೆಂಚಲ್ಲಿ ಕಾವು ಕೊಡಿಸ್ಕೊಂಡು ಹಬ್ಬಕ್ಕೆ ಬಾರಮಾಚಿನ ಇಲ್ಲಿ ಯುಗಾದಿ ಹಬ್ಬ ಐತೆ, ಆ ಹಬ್ಬ ಐತೆ, ದೀಪಾವಳಿ ಐತೆ ಎಲ್ಲ ಹೇಳ್ಬಿಟ್ಟು ಶುಭಾಶಯ ಹೇಳ್ಬಿಟ್ಟು ಹೋಗ್ಬಿಟ್ಟು ಸೈಲೆಂಟಾಗಿ ಬೇಚಲ್ಲಿ ಕೂತ್ಕೊಂಡು ಏನು ಕಾವು ಕೊಡೋ ಅನ್ನೋ ಥರ ತಗೊಳ್ಳೋ ಥರ ಕಾಣಿಸ್ತೈತೆ. ಆದರೆ ಒಬ್ಬರನ್ನ ಇಬ್ಬರು ತಗೊಂತಾರೆ ಬಿಡಿ, ಲಾಸ್ಟಿಗೆ ಗೊತ್ತಾಗತ್ತದ ಯಾರನ್ನ ತಗೊಂತಾರೆ ಅಂತ ಶಾಸ್ತ್ರಕ್ಕೋಸ್ಕರ. ಅಲ್ಲಾಗರು ಮಾರ್ಕಿ ಪ್ಲೇಯರ್ಸಲ್ಲಿ ಒಬ್ಬನೇ ಒಬ್ಬ ಕರ್ನಾಟಕ ಪ್ಲೇಯರ್ ಇದ್ದ. ಸೊ ಅವ್ರನ್ನ RCB ಕ್ಯಾಪ್ಟನ್ ಒಂಥರ ನೋಡಿ RCB ಫ್ಯಾನ್ಸ್ಗಳು ಯಾವ ರೇಂಜಿ ಕ್ರೇಜ್ ಆಗಿದ್ರು. ಊಟ ಗೀಟ ಎಲ್ಲ ಬಿಟ್ಟು ಅವ್ರ ತಲೆ ಪರ್ಚ್ಕೊಂಡು ಹೋಗಿ ಕಾಯ್ಕೊಂಡು ಕೂತ್ಕೊಂಡಿದ್ರು. ನನ್ನ ಮಕ್ಕಳು RCB ಅವ್ರು ತಗೊಂತಾರೆ ಇದಕ್ಕಿಂತ ಒಂದು ಒಳ್ಳೆ ದಿನ ಇಲ್ಲ ಅಂತ. ವಿರಾಟ್ ಕೊಹ್ಲಿ ಸೆಂಚುರಿ ಬೇರೆ ಬಂದಿದೆ, ನಮ್ಮ RCB KL ರಾಹುಲ್ ಬಂದರೆ ಅವನ ಅಜ್ಜಿ ಹೆಂಗಿರುತ್ತೆ ಈ ದಿನ. ಒಂಥರ ಕ್ರಿಕೆಟ್ಗೆ ಒಂಥರ RCB ಫ್ಯಾನ್ಸ್ಗಳಿಗೆ ಇದೊಂಥರ ಬೆಸ್ಟ್ ದಿನ ಆಗೋಗ್ಬಿಟ್ಟಿರೋದು. ಬಟ್ ಇವ್ರು ಈ ರೇಂಜಿಗೆಲ್ಲ ಮಾಡಿದ್ರು ಅಂತಂದರೆ ಬೆಳಗ್ಗೆ ಎಲ್ಲ ಫುಲ್ ಖುಷಿಯಾಗಿತ್ತು, ಎಲ್ಲ ರಾತ್ರಿ ಎಲ್ಲ ಡಿಸಪಾಯಿಂಟ್ ಮಾಡಿ ಇಟ್ಬಿಟ್ರು ನಮ್ಮ RCB ಅವರು. ಸೊ ನಿಮಗೇನು ಅನಿಸ್ತು? ತೊಗೊಂಡಿರೋ ಪಿಕ್ಸ್ ಬಗ್ಗೆ ನನಗೆ ಬೇಜಾರಿಲ್ಲ ಗುರು, ಚೆನ್ನಾಗಿ ತೊಗೊಂಡಿದ್ದಾರೆ. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು ಅಷ್ಟೇ. ತೊಗೊಂಡಿರೋ ಪಿಕ್ಸ್ ಚೆನ್ನಾಗಿ ತಗೊಂಡಿದ್ದಾರೆ. ಬಟ್ ಇನ್ನೂ ಕ್ವಾಲಿಟಿ ಪ್ಲೇಯರ್ಸ್ಗಳಿದ್ರು, ಅವ್ರನ್ನೂ ತೊಗೋಬೇಕಾಗಿತ್ತು. ಇವ್ರ ಜೊತೆಗೆ ಅವ್ರನ್ನೂ ತೊಗೋಬೇಕಾಗಿತ್ತು. ಪರ್ಸ್ ವ್ಯಾಲ್ಯೂ ಕರಗಲಿ ಗುರು. ಅವನ ಅಜ್ಜಿಯಲ್ಲಿ SRH 5 ಕೋಟಿ ಇಟ್ಕೊಂಡಿದ್ರೆ ಪರ್ಸ್ ವ್ಯಾಲ್ಯೂ ಡೇಟ್ ಆಫ್ ದ ಆಕ್ಷನಲ್ಲಿ ಕರಗಲಿ ಬಿಡಿ. 15 ಕೋಟಿ ಇರಲಿ ಪರ್ಸ್ ವ್ಯಾಲ್ಯೂ ಸಾಕು. ಅವನಜ್ಜಿ ಇನ್ನೊಂದು 3 ಜನ ಪ್ಲೇಯರ್ಸ್ನ ತೊಗೊಬೇಕಾಗಿತ್ತು, ಟಾಪ್ ಕ್ವಾಲಿಟಿ ಪ್ಲೇಯರ್ಸ್ಗಳನ್ನೇ. ನನ್ನ ಮಕ್ಕಳು ಬಂದ್ಬಿಟ್ಟು ಇವತ್ತು ಕೂತ್ಕೊಂಡಿದಾರಲ್ಲ, ಏನು ಹೇಳ್ತೀರಾ? ಇವ್ರೇನು ವಿಲ್ ಜಾಕ್ಸಿಗೆ ಅವ್ರಿಗೆ ಕಾಯ್ತವ್ರೆ ಅಂತ ಕಾಣಿಸುತ್ತೆ. ಮಾರ್ಕೋ ಯಾನ್ಸನ್ಗೆ ವಿಲ್ ಜಾಕ್ಸಿಗೆ ನೋಡೋಣ ಅದೇನು ಮಾಡ್ತಾರೆ ಅಂತ ಫೈನಲ್ ಆಗಿ ಗೊತ್ತಾಗುತ್ತೆ. ಇರಿ ಸ್ಕ್ವಾಡ್ ಬಿಲ್ಡ್ ಆದಮೇಲೆ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತ. ಇವ್ರು ಅದೇನೇ ಬಿಲ್ಡ್ ಮಾಡ್ಬೋದು ಮಗ, ಅದೇನೇ ಟ್ರೋಫಿನೇ ಗೆದ್ಬಿಡ್ಬೋದು ಈ ಸ್ಕ್ವಾಡ್ನ ಬಿಲ್ಡ್ ಮಾಡಿ. ಬಟ್ KL ರಾಹುಲ್ನ ಬಿಟ್ರಲ್ಲ, ಇದನ್ನಂತೂ RCB ಫ್ಯಾನ್ಸ್ಗಳು ಖಂಡಿತ ಕ್ಷಮಿಸೋದಿಲ್ಲ ಮಗ. ನಿಮ್ಗೇನು ಅನ್ನಿಸ್ತೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕುಬಾ.